ಇನ್ಸ್ಟ್ರಕ್ಟರ್ ಸೌಭಾಗ್ಯ ಜೊತೆ ನಾವು ಮಾತಾಡ್ತಾ ಇದ್ವಿ. ಇತ್ತೀಚೆಗೆ ಹೆಣ್ಮಕ್ಳಿಗೆ ಎಷ್ಟು ಒಂದು ಫ್ರೆಂಡ್ ಆಗಿದೆ ಟೂ ವೀಲರ್ ಅಂತಂದರೆ ಪ್ರತಿಯೊಂದು ಕೆಲಸಕ್ಕೂ ಕೂಡ ನಾವು ಅದನ್ನು ತೊಗೊಂಡು ಹೋಗ್ತೀವಿ. ಎಷ್ಟು ಹೆಲ್ಪ್ ಆಗುತ್ತೆ ಅಂತಂದರೆ ತುಂಬ ಜನ ಪ್ಯಾಷನಿಂದ ಕಲಿತಾರೆ, ಅದೇ ಇಷ್ಟ ಅಂಥೇಳಿ ಕಲಿತಾರೆ. ಆದರೆ ತುಂಬ ಜನಕ್ಕೆ ಅನಿವಾರ್ಯತೆ ಇರುತ್ತೆ. ಇವ್ರ ಜೊತೆ ಕಲಿತವರು ನಮ್ಮ ಜೊತೆ ಮಾತಾಡ್ತಾರೆ. ಅವ್ರಿಗೆ ಯಾವ ರೀತಿ ಟೂ ವೀಲರನ್ನು ಓಡಿಸ್ತಾ ಇದ್ದಾರೆ, ಯಾಕೆ ಕಲಿತರು, ಬನ್ನಿ ಅವ್ರನ್ನೇ ಕೇಳೋಣ. ನಮಸ್ಕಾರ, ನಾನು ವಿನಿತಾ ಸುರೇಶ್ ಅಂತ, ಓಂ ಸಾಯಿ ಡ್ರೈವಿಂಗ್ ಸ್ಕೂಲ್ನ ವಿದ್ಯಾರ್ಥಿನಿ. ಆ್ಯಕ್ಚುಲಿ ನನಗೆ ಸೈಕಲ್ ಕೂಡ ಬರ್ತಿರಲಿಲ್ಲ, ಬಟ್ ಟೂ ವೀಲರ್ ಕಲಿಬೇಕು ಅನ್ನೋ ಆಸೆ ತುಂಬ ವರ್ಷಗಳಿಂದ ಮನಸ್ಸಿನಲ್ಲಿತ್ತು. ಎಲ್ಲಿ ಹೋಗಬೇಕು ಅಂದರೂ ಬಸ್ಸು ಇಲ್ಲ ಆಟೋದಲ್ಲಿ ಹೋಗಬೇಕಾಗಿತ್ತು. ಆದರೆ ಇಲ್ಲಿ ಸಾಯಿ ಡ್ರೈವಿಂಗ್ ಸ್ಕೂಲಿಂದ ನನಗೆ ಸೌಭಾಗ್ಯ ಮೇಡಮ್ನವರು 10 ದಿವಸದಲ್ಲಿ ನನಗೆ ಗಾಡಿಯನ್ನು ಹೇಳಿಕೊಟ್ಟು ಇವತ್ತು ನಾನು ಎಲ್ಲಿ ಬೇಕಾದ್ರೂ ಗಾಡೀಲಿ ಓಡಾಡೋ ಅಂತಹ ಧೈರ್ಯ ತುಂಬಿದ್ದಾರೆ. ಅದೇ ರೀತಿ ನಾನು ಎಲ್ಲ ಕಡೆ ಗಾಡೀಲೇ ಓಡಾಡ್ತಾ ಇದ್ದೀನಿ. ಕೈಯಲ್ಲೊಂದು ವಿದ್ಯೆ, ಅದನ್ನು ರೂಢಿಸ್ಕೊಳ್ಳೋವಂತಹ ಕಲೆ, ಜೊತೆಗೆ ಒಂದಿಷ್ಟು ಆತ್ಮವಿಶ್ವಾಸ, ಹಾಗೆ ಒಂದಷ್ಟು ಧೈರ್ಯ, ಈ ಎಲ್ಲ ಇದ್ದರೆ ಮನುಷ್ಯ ಏನು ಬೇಕಾದ್ರೂ ಜೀವನದಲ್ಲಿ ಸಾಧನೆ ಮಾಡ್ಬೋದು ಅನ್ನೋದಕ್ಕೆ ಒಳ್ಳೆಯ ಉದಾಹರಣೆ ನಮ್ಮ ಟೀಚರ್ ಸೌಭಾಗ್ಯ ಮೇಡಮು. ನಿಜವಾಗ್ಲೂ ಹೆಣ್ಮಕ್ಳು ಕಲಿತ್ರೆ ಒಂದು ಶಾಲೆ ತೆರೆದಂತೆ ಅನ್ನೋ ಮಾತಿನಂತೆ ಇವರು ತಮಗೆ ಗೊತ್ತಿರೋ ವಿದ್ಯೆಯಿಂದ ಡ್ರೈವಿಂಗ್ ವಿದ್ಯೆಯಿಂದ ಅವರೇ ಒಂದು ಶಾಲೆಯನ್ನು ತೆರೆದು ನಮ್ಮಂಥ ಎಷ್ಟೋ ಹೆಣ್ಮಕ್ಳಿಗೆ ದಾರಿದೀಪವಾಗಿದ್ದಾರೆ, ನಮ್ಮನ್ನು ಸ್ವಾವಲಂಬಿಗಳನ್ನಾಗಿ ಮಾಡಿದ್ದಾರೆ. ಇದೇ ರೀತಿ ಅವರ ಈ ವೃತ್ತಿ ಮುಂದುವರಿಲಿ ಅಂತ ನಾವು ಆಶಿಸ್ತೇವೆ. ನನ್ನ ಹೆಸರು ಕಲಾವತಿ ಅಂತ. ಟೂ ವೀಲರ್ ಕಲಿಯೋದ್ರಿಂದ ಎಷ್ಟು ಉಪಯೋಗ ಇದೆ ಅಂದರೆ, ಮಕ್ಕಳನ್ನ ಸ್ಕೂಲಿಗೆ ಟೈಮಿಗೆ ಕರೆಕ್ಟಾಗಿ ಕರ್ಕೊಂಡು ಹೋಗ್ಬೋದು, ಕರ್ಕೊಂಬರ್ಬೋದು. ವ್ಯಾನ್ಗೆ ಅಂದರೆ ತುಂಬ ಮಕ್ಕಳೆಲ್ಲ ಇರ್ತಾರೆ, ಮಕ್ಳಿಗೆ ತುಂಬ ಕಿರಿಕಿರಿ ಅನಿಸುತ್ತೆ ಬ್ಯಾಗೆಲ್ಲ ಹೊತ್ಕೊಂಡು ಹೋಗೋದಕ್ಕೆ. ಆ ಆಟದಿಂದೋಸ್ಕರ ನಾನು ಟೂ ವೀಲರ್ ಕಲಿಯೋದಕ್ಕೆ ಅಂತ ಬಂದಿದ್ದೀನಿ. ಕಲ್ತಿದ್ದೀನಿ, 10 ದಿವಸದಲ್ಲೇ ಕಲ್ತಿದ್ದೀನಿ ನಾನು ಟೂ ವೀಲರು. ಸಾಮಾನ್ಯವಾಗಿ ಕ್ಲಾಸ್ ಅಂತಂದರೆ ಎಷ್ಟು ಗಂಟೆ, ಎಷ್ಟು ದಿನ ತಗೋತೀರಾ ಎಲ್ಲರಿಗೂ? ಅಂದರೆ 10 hours ಕ್ಲಾಸ್ ಇರುತ್ತೆ ಟೋಟಲು. ನಾವು ಕೊಡೋದು ಡೈಲಿ 1 hour ಹಂಗೆ 10 days ಕ್ಲಾಸ್ ಕೊಡ್ತೀನಿ. ಸೊ 10 hours ಎಲ್ಲರೂ ಕಲಿತಾರೆ? ಕಲಿತಾರೆ. ಕಲಿಲಿಲ್ಲ ಅಂದರೆ ಮತ್ತೆ ಕಲಿಲಿಲ್ಲ ಅಂದರೆ ಕಂಟಿನ್ಯೂ ಮಾಡ್ತೀವಿ ಹಾಗೆ. ಏಜ್ ಗ್ರೂಪ್ ಅಂತಂದ್ರೆ ಯಾವೆಲ್ಲ ಏಜ್ ಗ್ರೂಪಲ್ಲಿ ಬರ್ತಾರೆ ನಿಮ್ಮ ಕಡೆ? ಏಜ್ ಅಂದರೆ ಅವ್ರಿಗೆ ಏಜ್ ಲಿಮಿಟ್ ಏನಿಲ್ಲ, ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇರಬೇಕು, ಧೈರ್ಯ ಒಂದಿದ್ರೆ. ಬಟ್ ನಿಮ್ಮ ಕಡೆ ಬರುವವರ ಏಜ್ ಗ್ರೂಪ್ ಏನಿರುತ್ತೆ? ಗೃಹಿಣಿಯರೇ ಜಾಸ್ತಿ ಬರೋದು, ಮಿಡ್ಲ್ ಏಜ್ ಅವರೇ ಬರ್ತಾರೆ. ಸೊ ಮಕ್ಕಳು ಅಂದರೆ ಒಂದು 18 ವರ್ಷದ ನಂತರದವ್ರು ಬರ್ತಾರಾ? ಈಗ ಬರ್ತಾರೆ. ಅಂದರೆ ಮನೇಲಿ ಯಾರು ಕೆಲಸ ಪೇರೆಂಟ್ಸ್ ಇಲ್ಲ ಅಂದಾಗ, ಅವ್ರಿಗೆ ಟೈಮ್ಸ್ ಇಲ್ಲ ಅಂದಾಗ ಅಂಥವ್ರು ಬರ್ತಾರೆ. ಸಾಮಾನ್ಯವಾಗಿ ಟೂ ವೀಲರ್ ನೀವು ಹೇಳಿದಾಗೆ ಮನೇಲಿ ಯಾರೋ ಒಬ್ರು ಕಲ್ಕೊಂಡಿದ್ರೆ ಅವರೇ ಕಲಿಸ್ಕೊಟ್ಬಿಡ್ತಾರೆ. ಕಲಿಸ್ಕೊಡ್ತಾರೆ. ಬರೋದು ಕಮ್ಮಿ ಇರುತ್ತೆ. ಮಾತ್ರ ಬರ್ತಾರೆ. ಬರ್ತಾರೆ, ತುಂಬ ಜನ ಬರ್ತಾರೆ. ಸೌಭಾಗ್ಯ, ನೀವು ಕಲಿಬೇಕಾದ್ರೆ ಸುಮ್ಮನೆ ನಿಮ್ಗಂದರೆ ಕಲಿಬೇಕಿತ್ತು, ಅನಿವಾರ್ಯತೆ ಇತ್ತು, ಕಲಿತ್ರಿ. ಏನು ಅನಿಸಿತ್ತು? ಅಂದರೆ ನಾನು ಮುಂದೆ ಇನ್ಸ್ಟ್ರಕ್ಟರ್ ಆಗ್ತೀನಿ ಅಂತ ಅಂದ್ಕೊಂಡಿದ್ರಾ? ಇಲ್ಲ ಮೇಡಮ್, ಅಂದ್ಕೊಂಡಿರಲಿಲ್ಲ. ನನ್ನ ಮಗನಿಗೋಸ್ಕರ ನಾನು ಗಾಡಿ ಕಲ್ತಿದ್ದೆ, ಸ್ಕೂಲಿಗೆ ಬಿಡೋಕ್ಕೆ ಯೂಸ್ ಆಗುತ್ತಲ್ಲ ಅಂತ. ಅದಾದಮೇಲೆ ತುಂಬ ಜನಕ್ಕೆ ಬೇರೆಯವರು ಬಂದು ಕೊಡ್ತಾಯಿದ್ರು ನಮ್ಮ ಡ್ರೈವಿಂಗ್ ಸ್ಕೂಲಲ್ಲೇ ಕ್ಲಾಸು. ಅಂದರೆ ಅವರು ಅಷ್ಟು ಇದಾಗಿ ಇಂಟ್ರೆಸ್ಟ್ ಮಾಡ್ತಿರ್ಲಿಲ್ಲ ಅವರು. ಅದರಿಂದ ನಾನು ಕಲ್ತಿದ್ನಲ್ವ, ಅದನ್ನೇ ಕಂಟಿನ್ಯೂ ಮಾಡಿಬಿಟ್ಟು ನನ್ನಿಂದ 4 ಜನಕ್ಕೆ ಅನುಕೂಲ ಆಗುತ್ತಲ್ಲ ಅಂತ ಅದನ್ನೇ ಹೇಳ್ಕೊಡೋಕೆ ಶುರು ಮಾಡಿಬಿಟ್ರಿ. ಏನು ಅನ್ಸುತ್ತೆ ಈಗ ವೃತ್ತಿಯಾಗಿ ತಗೊಂಡಿದ್ದೀರಾ? ತುಂಬ ಖುಷಿ ಆಗುತ್ತೆ ಟೂ ವೀಲರ್ ಇನ್ಸ್ಟ್ರಕ್ಟರ್ ಆಗಿ. ನಾನು ಹಳ್ಳಿಯಿಂದ ಬಂದು ಇಷ್ಟು ಸಾಧನೆ ಮಾಡ್ತೀನಿ ಅಂತ ನಂಗೆ ಅನಿಸಿರ್ಲಿಲ್ಲ. ಆದರೆ ತುಂಬ ಜನ ಕೇಳ್ಕೊಟ್ಟು ಈಗ ಸಿಕ್ಕಿದಾಗೆಲ್ಲ ಎಷ್ಟೊಂದು ಜನ ಎಷ್ಟು ಖುಷಿ ಪಡ್ತಾರೆ ನಾನು ಕಲಿಸಿರೋರು. ಅದರಿಂದ ನಂಗೆ ತುಂಬ ಸಂತೋಷ ಆಗುತ್ತೆ. ಓಕೆ, ಏನು ಹೇಳ್ತೀರಾ ಟೂ ವೀಲರ್ ಹೆಣ್ಮಕ್ಳಿಗೆ ಎಷ್ಟು ಇಂಪಾರ್ಟೆಂಟ್ ಅಂತ ನೀವೇನು? ಅದು ತುಂಬಾ ಇಂಪಾರ್ಟೆಂಟು. ಯಾಕೆಂದರೆ ಪ್ರತಿಯೊಂದಕ್ಕೂ ನಾವು ಮನೇಲಿರೋರ ಮೇಲೆ ಡಿಪೆಂಡ್ ಆಗೋಕ್ಕಾಗಲ್ಲ. ಈಗ ನಾವು ಎಲ್ಲಾನ ಒಂದು ತರಕಾರಿಗೆ ಹೋಗಲಿ, ಒಂದೆಲ್ಲೇ ಹೊರಗಡೆ ಹೋಗಬೇಕು ಅಂದ್ರೂ ಬಸ್ ಕ್ಯಾಚ್ ಮಾಡಬೇಕು, ಇಲ್ಲ ಆಟೋ ಬೇಕಾಗುತ್ತೆ. ಅದೇ ವೆಹಿಕಲ್ ಇದ್ದರೆ ನಮ್ಮ ಗಾಡಿನಲ್ಲಿ ನಾವು ಹೋಗ್ಬೋದು, ಟೈಮು ಸೇವ್ ಆಗುತ್ತೆ ಮತ್ತು ಕೆಲಸಗಳು ಬೇಗ ಆಗುತ್ತೆ. ಹಾಗಾಗಿ ಟೂ ವೀಲರ್ ತುಂಬಾ ಅವಶ್ಯಕತೆ ಇದೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸೌಭಾಗ್ಯ ನಮ್ಮ ಜೊತೆ ಮಾತಾಡೋದು. ಓಕೆ ಮೇಡಮ್, ನಮಸ್ಕಾರ. ಥ್ಯಾಂಕ್ ಯು ಮಚ್. ಓಕೆ ವೀಕ್ಷಕರೇ, ಸುಹಾಸಿನಿ ಮುಂದುವರಿಯುತ್ತೆ ಚಿಕ್ಕದೊಂದು ಬ್ರೇಕ್ನ ನಂತರ.